ರಾಕಿಂಗ್ ಸ್ಟಾರ್ ಯಶ್ ಅವರ ಜಾತಕದಲ್ಲಿ ಏನಾದ್ರು ಕಾಳಸರ್ಪ ದೋಷ ಇದೆಯಾ, ಕುಜ ದೋಷ ಇದೆಯಾ, ಅಥವಾ ಗುರು ಏನಾದ್ರು ನೀಚ ಸ್ಥಾನದಲ್ಲಿ ಇದನ್ನ? ಅವರು ಈಗ ರಿಲೀಸ್ ಆಗುವಂತ ಫಿಲಂ ಟಾಕ್ಸಿಕ್ ಫಿಲಂ ವರ್ಲ್ಡ್ ಫೇಮಸ್ ಆಗುತ್ತಾ? ಈ ಮಾಹಿತಿ, ಸಂಪೂರ್ಣ ಮಾಹಿತಿ ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫುಲ್ ವಿಡಿಯೋ ನೋಡಿ. ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವರ ಒಂದು ಜಾತಕದಲ್ಲಿ ಕಾಳ ಸರ್ಪದೋಷ ಇದೆಯಾ, ಕುಜ ದೋಷ ಇದೆಯಾ, ಅಥವಾ ಗುರು ಏನಾದ್ರು ನೀಚ ಸ್ಥಾನದಲ್ಲಿ ಇದ್ದಾನ, ಮತ್ತು ಇಂಪಾರ್ಟೆಂಟ್ ಆಗಿ ಟಾಕ್ಸಿಕ್ ಫಿಲಂ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಈಗ ಅದನ್ನ ಯಶಸ್ಸು ಇವ್ರಿಗೆ ಏನಾದ್ರು ಸಿಗುತ್ತಾ ಅಂತ ಈ ಒಂದು ನಾನು ವಿಚಾರ ಯಾರ್ದು ಸೆಲೆಬ್ರಿಟೀಸ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಇದು ನಮ್ ಜಾತಕದಲ್ಲಿ ಕೂಡ ನಾವು ನೋಡ್ಕೊಳ್ಬಹುದು. ನಿಜವಾಗ್ಲೂ ನಮ್ಗೆ ಈ ಸಮಸ್ಯೆ ನಾವು ಒಳಗಾಗಿದ್ದೀವಾ, ನಿಜವಾಗ್ಲೂ ನಮ್ಗೆ ಕಾಳ ಸರ್ಪ ದೋಷ ಇದೆಯಾ, ನಿಜವಾಗ್ಲೂ ಕುಜ ದೋಷ ನಮ್ಗೆ ಏನಾದ್ರು ಇದೆಯಾ? ನಾನು ಕಳೆದ ಎಪಿಸೋಡ್ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. 100ಕ್ಕೆ ಸುಮಾರು 80% ಅಷ್ಟು ಜನಕ್ಕೆ ಯಾರಿಗೆ ಕುಜ ದೋಷ ಇದ್ದಾರೆ ಅವರು ಫೇಮಸ್ ಆಗಿದ್ದಾರೆ. ಇದನ್ನ ಫಸ್ಟ್ ನೋಡಿ, ನಾನು ಹಳೆ ವಿಡಿಯೋದು ಯಾರ್ದಾದ್ರು ನೋಡಿ, ಜಾತಕದಲ್ಲಿ ಯಾರಿಗೆ ಕುಜ ದೋಷ ಇದೆ ಆ ಸೆಲೆಬ್ರಿಟೀಸ್ ಎಲ್ಲ ಫೇಮಸ್ ಆಗಿರುವಂತದ್ದು. ನಿಮ್ ಜಾತಕದಲ್ಲಿ ಏನಾದ್ರೂ ಕುಜ ದೋಷ ಇದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಸೆಲೆಬ್ರಿಟಿ ಆಗಿರ್ತೀರ. ಅವರ ಒಂದು ಕರ್ಮ ಅನುಸಾರವಾಗಿ ನೀವು ಸೆಲೆಬ್ರಿಟೀಸ್ ಆಗಿರ್ತೀರಾ. ಏನ್ ಎಲ್ರು ಫಿಲಂ ಆಕ್ಟರ್ ಆಗ್ಬೇಕು ಅಂತಿಲ್ಲ, ಎಲ್ರು ಪೊಲಿಟಿಷಿಯನ್ ಆಗ್ಬೇಕು ಅಂತಿಲ್ಲ. ನೀವು ಮಾಡ್ತಿರುವಂತ ಕೆಲಸದಲ್ಲೇ ನೀವು ಸೆಲೆಬ್ರಿಟಿ. ಇವತ್ತು ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಯಾವ ರೀತಿ ಕಾಂಬಿನೇಷನ್ಸ್ ಇರುತ್ತೆ, ಯಾವ ದಶದಿಂದ ಇವರ ಜೀವನ ಪ್ರಾರಂಭ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇವ್ರು ಹುಟ್ಟಿರೋದು 8/1/1986 ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ಬರ್ತ್ ಟೈಮಿಂಗ್ಸ್ ಮತ್ತೆ ಪ್ಲೇಸಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೊಂಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹುಟ್ಟಿರುವಂತದ್ದು ಮೀನ ಲಗ್ನದಲ್ಲಿ, 2ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಕುಜ ಮತ್ತೆ ಕೇತು, 9ನೇ ಮನೆಯಲ್ಲಿ ಚಂದ್ರ ಶನಿ, 10ನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ, 11ನೇ ಮನೆಯಲ್ಲಿ ಗುರು ಇರುವಂತದ್ದು. ನಾವು ಮೇನ್ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದ್ರೆ ಈ ಚಾಪ್ಟರ್ ಮೇನ್ ಎಲ್ರಿಗೂ ಬರುತ್ತೆ. ಬಟ್ ನಾವು ನೋಡ್ಬೇಕಾಗಿರುವಂತದ್ದು ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲೆಲ್ಲಿ ಇದೆ, ಇದು ಫೈನಲ್ ಆಗಿ ರಿಸಲ್ಟ್ ಕೊಡುವಂತದ್ದು. ನೋಡಿ, ಈಗ ಮೇಲ್ನೋಟಕ್ಕೆ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ ರಾಹು ಮತ್ತೆ ಕೇತುಗಳು ಇರೋದ್ರಿಂದ ಎಲ್ಲಾ ಗ್ರಹಗಳು ಒಂದೇ ಲೈನ್ ಅಲ್ಲಿ ಬಂದ್ರೆ ನಾವು ಕಾಳ ಸರ್ಪ ದೋಷ ಅಂತ ಕರಿತೀವಿ. ಇದು ನಿಜವಾಗ್ಲೂ ಎಫೆಕ್ಟ್ ಕೊಡ್ತಾ ಇದೆಯಾ ಇವರ ಲೈಫ್ ಅಲ್ಲಿ ಅನ್ನೋದು ನಾವು ಡಿಗ್ರಿ ವೈಸ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಯಾವುದೇ ಒಂದು ಜೀವನದಲ್ಲಿ ಇವರು ಅನ್ಕೋಬೇಕು ಅಂದ್ರೆ ಈ ಒಂದು ಸಮಸ್ಯೆನೇ ಹೇಳ್ತಾರೆ. ನಿಮ್ಗೆ ಕಾಳ ಸರ್ಪ ದೋಷ ಇದೆ, ಅದಕ್ಕೆ ಮದ್ವೆ ಆಗಿಲ್ಲ, ಮಕ್ಕಳಾಗಿರ ಅಂತ ಅವರ ಒಂದು ವಿಚಾರ ನಿಮ್ಗೆಲ್ಲ ಗೊತ್ತಿರುತ್ತೆ. ರಾಕಿಂಗ್ ಸ್ಟಾರ್ ಅವ್ರಿಗೆ ಮದ್ವೆ ಆಗಿದ್ಯಾ, ಮಕ್ಕಳಾಗಿದ್ಯಾ ಅಂತ. ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಡಿಗ್ರಿ ವೈಸ್ ಅಲ್ಲಿ ಎಲ್ಲೆಲ್ಲಿ ಕೂತಿರುತ್ತೆ ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಮ್ಮ ಜಾತಕದಲ್ಲೂ ಡಿಗ್ರಿ ವೈಸ್ ಇಲ್ಲಿ ಕುತ್ಕೊಂಡಾಗ ನಮ್ಗೆಲ್ಲ ಪಾಸಿಟಿವ್ ಕೊಡ್ತಾ ಇರುತ್ತೆ ಗ್ರಹಗಳು, ನೆಗೆಟಿವ್ ಕೊಡ್ತಾ ಇರಲ್ಲ. ನೋಡಿ, ಮೊದಲಿಂದಾಗಿ ರಾಹು ಮತ್ತೆ ಕೇತು ಎಲ್ಲಾ ಗ್ರಹಗಳು ಇಲ್ಲಿ ಕುತ್ಕೊಂಡಾಗ ನಾವ್ ಏನ್ ಹೇಳ್ತೀವಿ, ಕಾಳ ಸರ್ಪ ದೋಷ ಅಂತ ಹೇಳ್ತೀವಿ. ಈಗ ಡಿಗ್ರಿ ವೈಸ್ ಅಲ್ಲಿ ನೋಡೋಣ ಎಲ್ಲೆಲ್ಲಿ ಗ್ರಹಗಳಿದೆ ಅಂತ. ನೋಡಿ, ಕೇತು ಬಂದು 7ನೇ ಮನೆಯಲ್ಲಿ ಇರುವಂತದ್ದು, ಅಂದ್ರೆ 8ನೇ ಮನೆಯಿಂದ 7ನೇ ಮನೆಗೆ ಬಂದಿರುತ್ತೆ. ಅಂದ್ರೆ ರಾಹು 2ನೇ ಮನೆಯಲ್ಲಿ ಇಲ್ಲ, 1ನೇ ಮನೆಗೆ ಡಿಗ್ರಿ ವೈಸ್ ಅಲ್ಲಿ 1ನೇ ಮನೆಗೆ ಬರುತ್ತೆ. ಎಲ್ಲ ಪಾಸಿಟಿವ್ ಕೊಟ್ಟಿರುತ್ತೆ ಇವರ ಒಂದು ಲೈಫ್ ಅಲ್ಲಿ. ರಾಹು ಕೇತುಗಳಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಮೇನ್ ಚಾಟ್ ಹಾಕಿದ ತಕ್ಷಣ ಏನೋ ಎಲ್ಲಾ ಗ್ರಹಗಳು ರಾಹು ಕೇತುಗಳ ಮಧ್ಯೆ ಇದೆ, ಇವ್ರಿಗೆ ಕಾಳ ಸರ್ಪ ದೋಷ ಇದೆ ಅಂತ ಸಿಂಪಲ್ ಆಗಿ. ಇವರೊಬ್ರು ಸೆಲೆಬ್ರಿಟಿ, ಸೊ ಇವ್ರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಆರ್ಡಿನರಿ ಪೀಪಲ್ಸ್ ನಾವೇನಾದ್ರೂ ಒಂದು ಮದುವೆ ವಿಚಾರಕ್ಕೋ ಅಥವಾ ಯಾವ್ದಾದ್ರು ಒಂದು ಎಜುಕೇಶನ್ ವಿಚಾರಕ್ಕೋ ಈ ಕೊಟ್ಟಾಗ ಎಲ್ಲಾ ಸಮಸ್ಯೆನೂ ನಿಮ್ಗೆ ರಾಹು ಮತ್ತೆ ಕೇತುಗಳಿಂದ ಆಗುತ್ತೆ ಅಂತ ಹೇಳಿರ್ತಾರೆ. ನಾನು ಹೇಳುವಂತದ್ದು ಇವರ ಜಾತಕದಲ್ಲಿ 1 and 7 ಕಾಂಬಿನೇಷನ್ ಎಕ್ಸಲೆಂಟ್. ಯಾವುದೇ ರೀತಿಯ ಪ್ರಾಬ್ಲಮ್ ಇವರ ಜಾತಕದಲ್ಲಿ ದೋಷ ಇಲ್ಲ, ಅದು ಯೋಗವಾಗಿ ಕನ್ವರ್ಟ್ ಆಗುತ್ತೆ. 80% ಅಷ್ಟು ಜನಕ್ಕೆ ಯೋಗ ಇರುತ್ತೆ. ನಾವು ಜಾತಕದಲ್ಲಿ ನೋಡ್ಕೊಳ್ಬೇಕು, ಬರೀ ದೋಷ ಅಲ್ಲ, ಇವರ ಜಾತಕದಲ್ಲಿ ಅದು ಯೋಗವಾಗಿ ಇರುವಂತದ್ದು. ಇನ್ನು 2ನೇದು ಶುಕ್ರ ಬಂದು ಡಿಗ್ರಿ ವೈಸ್ ಅಲ್ಲಿ ಹತ್ತಿದೆ. ಇಲ್ಲೂ ಕೂಡ ಡಿಗ್ರಿ ವೈಸ್ ಅಲ್ಲಿ ಹತ್ತಿದೆ. ನಮ್ ಜಾತಕದಲ್ಲಿ ಯಾವ್ದಾದ್ರು ಒಂದು ಗ್ರಹ ಲಗ್ನದಿಂದ 10ನೇ ಮನೆಯಲ್ಲಿ ಇದ್ರೆ ನಾವು ಫೇಮಸ್ ಆಗ್ತೀವಿ. ಒಂದು ಗ್ರಹ, ಒಂದೇ ಒಂದು ಗ್ರಹ 10ನೇ ಮನೆಯಲ್ಲಿ ಇರ್ಬೇಕಾಗುತ್ತೆ. ಅದ್ ಯಾವ ಗ್ರಹ ಆದ್ರೂ ಆಗಿರ್ಬೋದು. ಇವರ ಜಾತಕದಲ್ಲಿ ಶುಕ್ರ ಗ್ರಹ 10ನೇ ಮನೆಯಲ್ಲಿ ಇರುತ್ತೆ. ನಾನು ಹೇಳ್ತಿರ್ತೀನಿ, ಕೇಂದ್ರ ಸ್ಥಾನದಲ್ಲಿ ಏನಾದ್ರು ಶುಕ್ರ ಇದ್ರೆ ಅವರು ಒಳ್ಳೆ ಒಂದು ಸಿಂಗಿಂಗ್ ಮಾಡುವಂತದ್ದು, ಡ್ಯಾನ್ಸು ಅಥವಾ ಕಲೆ ವಿಚಾರಕ್ಕೆ ಶುಕ್ರ ತುಂಬಾ ಸಪೋರ್ಟ್ ಮಾಡ್ತಾನೆ. ಯಾರ್ಯಾರು
ಈ ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ರೆ ಶುಕ್ರ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇವ್ರಿಗೆ 10ನೇ ಮನೇಲಿ ಇರೋದ್ರಿಂದ ಒಳ್ಳೆ ನೇಮು ಶುಕ್ರ ಗ್ರಹ ತಂದ್ಕೊಟ್ಟಿರುವಂತದ್ದು. ಎರಡನೇದು ಅದ್ರ ಜೊತೆಗೆ ಸೂರ್ಯನು ಕೂಡ 10ನೇ ಮನೇಲಿ ಇರುವಂತದ್ದು. 2 ಗ್ರಹ 10ನೇ ಮನೆಯಲ್ಲಿದೆ. ತುಂಬಾ ಪಾಸಿಟಿವ್ ರಿಸಲ್ಟ್ ಶುಕ್ರ ಮತ್ತೆ ಸೂರ್ಯನಿಂದ ಬರುತ್ತೆ. ಮತ್ತೆ ಚಂದ್ರ ಗ್ರಹ 9ನೇ ಮನೆ ಅಂತ ಬರ್ತಿದ್ದೀನಿ, ಇಲ್ಲೂ ಕೂಡ 9ನೇ ಮನೆಯಲ್ಲಿ ಇರುವಂತದ್ದು. ಕುಜ ಗ್ರಹ 7ನೇ ಮನೆ, ಇದು ತುಂಬಾ ಇಂಪಾರ್ಟೆಂಟ್. ನಾನು ಲಗ್ನದಿಂದ 8ನೇ ಮನೆ ಅಂತ ಇಲ್ಲಿ ಬರ್ತಿದ್ದೀನಿ. ಅದು 8ರಲ್ಲಿ ಇದ್ರೂ ಕುಜ ದೋಷ ಆಗುತ್ತೆ. ಡಿಗ್ರಿ ವೈಸ್ 7ನೇ ಮನೆಗೆ ಬಂದಿದೆ, 7ರಲ್ಲಿ ಇದ್ರೂ ಕುಜ ದೋಷ ಆಗುತ್ತೆ. ನೋಡಿ 7ರಲ್ಲಿ ಇದ್ದು ಇವ್ರನ್ನ ಯಾವ ರೀತಿ ಸೆಲೆಬ್ರಿಟಿ ಮಾಡಿದ್ದೆ. ನಮ್ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನಾವೇನ್ ಹೇಳ್ತೀವಿ, ನೀನು ಕಡ್ಲಿ ವಿವಾಹ ಮಾಡಿಸು, ಕುಂಭ ವಿವಾಹ ಮಾಡಿಸ್ಕೋ, ನಿನ್ನ ಜಾತಕದಲ್ಲಿ ಏನೇ ಸಮಸ್ಯೆ ಆದ್ರೂ ಕುಜಾನೆ ಅಂತ ಹೇಳ್ತೀವಿ. ಇವರ ಜಾತಕದಲ್ಲಿ ಕುಜ ದೋಷ ಇದ್ದು ಇವರು ಸೆಲೆಬ್ರಿಟಿ ಆಗಿದ್ದಾರೆ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕುಜ ತುಂಬಾನೇ ಸಪೋರ್ಟ್ ಮಾಡಿದೆ ಇವರ ಲೈಫ್ ಅಲ್ಲಿ. ದಶಾ ಭುಕ್ತಿ ಅದ್ರ ಅಂತರ್ಭುಕ್ತಿ ಬಂದಾಗೆಲ್ಲ ತುಂಬಾ ಸಪೋರ್ಟ್ ಮಾಡೇ ಮಾಡುತ್ತೆ. ರಾಹು ಗ್ರಹದ ಹೇಳಿದೀನಿ. ಗುರು ಗ್ರಹ ನೋಡಿ ಇಲ್ಲಿ ನೀಚ ಆಗಿರ್ತಾನೆ. ಗುರು ಲಗ್ನದಿಂದ 11ನೇ ಮನೆಯಲ್ಲಿ ಗುರು ನೀಚ, ಬಟ್ ಕಾಂಬಿನೇಷನ್ ಅಲ್ಲಿ 110 11 ಕಾಂಬಿನೇಷನ್ಸ್ ಇರೋದ್ರಿಂದ ಎಲ್ಲಾ ರೀತಿಯ ಸಕ್ಸಸ್ ಕೊಡುವಂತದ್ದು ಇವರ ಜಾತಕದಲ್ಲಿ. ಗುರು ಗ್ರಹ ನೀಚ ಆಗಿದೆ ಅಂತ ನಾವು ಹೇಳೋದಲ್ಲ. 11ನೇ ಮನೆಯಲ್ಲಿ ಗುರು ಕುತ್ಕೊಂಡು ಎಲ್ಲಾ ರೀತಿಯ ಡಿಸೈರ್ಸ್ ಅವ್ರು ಏನ್ ಅನ್ಕೊಂಡಿರ್ತಾರೆ ಜೀವನದಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅಂತ, ಪ್ರತಿಯೊಂದನು ಸಕ್ಸಸ್ ಗುರು ಗ್ರಹ ಕೊಡುವಂತದ್ದು. ನೆಕ್ಸ್ಟ್ ಶನಿಗ್ರಹ. ಶನಿಗ್ರಹ ಇಲ್ಲಿ ನಾನು 9ನೇ ಮನೆಗೆ ಬರ್ದಿದ್ದೀನಿ, ಡಿಗ್ರಿ ವೈಸ್ 8ನೇ ಮನೆಗೆ ಹೋಗಿರುತ್ತೆ. ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ಶನಿ ಗ್ರಹ ಮತ್ತೆ ಚಂದ್ರ ಇದ್ರೆ ಇದು ವಿಶ್ವಯೋಗ ಅಂತ ಕರೀತಾರೆ. ಇಲ್ಲಿ ಡಿಗ್ರಿ ವೈಸ್ ಅಲ್ಲಿ ಹೋಗಿರುತ್ತೆ. ಆ ರೀತಿ ಏನು ಇಲ್ಲ, ನಿಮ್ಗೆ ಕಾಂಬಿನೇಷನ್ ಅಲ್ಲಿ ಗ್ರಹಗಳು ಒಳ್ಳೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ರೆ ಆ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಮತ್ತೆ ಬುಧ ಗ್ರಹ ಬಂದು 9ನೇ ಮನೆಯಲ್ಲಿ ಇರುವಂತದ್ದು. ಬುಧ ಇಲ್ಲಿ ನಾನು 10ನೇ ಮನೆ ಅಂತ ಬರ್ದಿದ್ದೀನಿ, 9ನೇ ಮನೆಗೆ ಬುಧ ಗ್ರಹ ಬಂದಿರುವಂತದ್ದು. ನೋಡಿ ಡಿಗ್ರಿ ವೈಸ್ ಗ್ರಹಗಳು ಎಲ್ಲರ ಜಾತಕದಲ್ಲೂ 4ರಿಂದ 5 ಗ್ರಹ ಈ ರೀತಿ ಸ್ಪ್ಲಿಟ್ ಆಗಿರುತ್ತೆ. ಬೇರೆ ಬೇರೆ ಫಲಿತಾಂಶ ಕೊಡ್ತಾ ಇರುತ್ತೆ. ನಾವೇನ್ ಅನ್ಕೊಂಡಿರ್ತೀವಿ, ಸೊ ಈ ಗ್ರಹ ನಮ್ಗೆ ಸಮಸ್ಯೆ ಕೊಡ್ತಾ ಇದೆ ಅಂತ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ದೇವಸ್ಥಾನಕ್ಕೆ ಹೋಗೋದು, ಪರಿಹಾರ ಮಾಡಿಸೋದು, ದುಡ್ಡು ಕಳ್ಕೊಳ್ಳೋದು ಎಲ್ಲ ಮಾಡ್ತಿರ್ತೀವಿ. ಮೇನ್ ಚಾರ್ಟ್ ಬರೋದೇ ಬೇರೆ. ಡಿಗ್ರಿ, ಪ್ಲಾನೆಟ್, ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ. ಆ ದಶ ಬಂದಾಗ ಆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಇನ್ನ ಇದ್ರ ಜೊತೆಗೆ ಇವ್ರು ಹುಟ್ಟಿರುವಂತದ್ದು 1994ರಲ್ಲಿ ಬುಧ ದಶ ಮುಗ್ದಿರುತ್ತೆ. ಕೇತು ದಶ 2001ಕ್ಕೆ ಮುಗಿಯುತ್ತೆ. 2001ರಿಂದ 2021 ತನಕ ಒಂದು ದಶ ಅಂದ್ರೆ ಶುಕ್ರ ದಶ ಇವರ ಒಂದು ಜೀವನದಲ್ಲಿ ಎಲ್ಲಾನು ಸಕ್ಸಸ್ ತಂದ್ಕೊಟ್ಟಿರುವಂತದ್ದು ಶುಕ್ರ ದಶ. KGF ಇರ್ಬೋದು, ಇವ್ರು ಯಾವುದೇ ಒಂದು ಫಿಲಂ ಮಾಡಿರ್ಬೋದು, ಚೆಕ್ ಮಾಡ್ಕೊಳ್ಳಿ. 2001 21 ತನಕ ಅಂದ್ರೆ ಶುಕ್ರ ದಶ 20 ವರ್ಷ ನಡೆಯುವಂತದ್ದು. 20 ವರ್ಷದಲ್ಲಿ ಎಲ್ಲಾ ರೀತಿನೂ ಸಕ್ಸಸ್ ತಂದ್ಕೊಟ್ಟಿರುವಂತದ್ದು ಇವರ ಜಾತಕದಲ್ಲಿ ಶುಕ್ರ ಗ್ರಹ. ಬರೀ ಒಂದು ದಶ, ನಮ್ಗೆ ಎಲ್ಲಾನು ಲೈಫ್ ಲಾಂಗ್ ಎಲ್ಲಾ ದಶನು ನಡಿಬೇಕಾ? ಇವರ ಒಂದು ಕಾಂಬಿನೇಷನ್ಸ್ ಎಲ್ಲ ಅದೇ ರೀತಿ ಇದೆ. ಎಲ್ಲಾನು ಪಾಸಿಟಿವ್ ಆಗಿ, ನೆಗೆಟಿವ್ ಇಲ್ಲ. ಒಂದು ಗ್ರಹ ಮಾತ್ರ ನೆಗೆಟಿವ್ ಇದೆ, ಅದು ಶನಿ ಗ್ರಹ ಬಂದು 8th ಹೌಸ್ ಅಲ್ಲಿ ಇದೆ. 8th ಹೌಸ್ ಅಲ್ಲಿ ನೋಡಿ, ನಾನು ಇಲ್ಲಿ ಟಾಕ್ಸಿಕ್ ಫಿಲಂ ಅಂತ ಬರ್ತಿದ್ದೀನಿ. ಈಗ ಅವ್ರಿಗೆ ಶುಕ್ರ ದಶ, ಸೂರ್ಯ ದಶ, ಶುಕ್ರ ಭುಕ್ತಿ ನಡೀತಿರುವಂತದ್ದು. ಸೂರ್ಯ ದಶ ಕಾಂಬಿನೇಷನ್ ಅಲ್ಲಿ 10 ನಕ್ಷತ್ರದಲ್ಲೂ 10 ಮತ್ತೆ ಇಲ್ಲೂ ಸಬ್ಲಾರ್ಡ್ ಅಲ್ಲೂ 9 ಒಳ್ಳೆ ಸಪೋರ್ಟ್ ಸಿಗುತ್ತೆ. ಮತ್ತೆ ಶುಕ್ರ ದಶದಲ್ಲೂ ಎಲ್ಲಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದ್ರಿಂದ 10th ಹೌಸ್ ಮತ್ತೆ 11th ಹೌಸ್ ಇರೋದ್ರಿಂದ ನಕ್ಷತ್ರ ಸಬ್ಲಾರ್ಡ್ ಅಲ್ಲಿ ಅದು ಫೇಮಸ್ ಆಗುವಂತ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಏನಾಗುತ್ತೆ ಅಂದ್ರೆ, ಇದು ಬಿಫೋರ್ ಎಷ್ಟೊಂದ್ಸಲ ರಿಲೀಸ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ನಾನು ಆಗದೆ ಇರೋದು ಒಳ್ಳೇದು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ, ಶುಕ್ರದ ಭುಕ್ತಿಗಿನ್ನ ಈ ಪ್ರೀವಿಯಸ್ ಭುಕ್ತಿ ನೋಡಿ, ಕೇತು ಭುಕ್ತಿ ಅಲ್ಲಿ ಒಂದ್ ತುಂಬಾ ಸ್ಟ್ರೆಸ್ ಬರ್ತಿತ್ತು. 8ನೇ ಮನೆ ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಡ್ತಿತ್ತು. ಬಿಫೋರ್ ಇವ್ರಿಗೆ ಏನಾದ್ರು 2008 ಅಂದ್ರೆ ಆಗಸ್ಟ್ ಇಂದ ಮುಂಚೆ ಏನಾದ್ರು ರಿಲೀಸ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಒಂದು ಸಮಸ್ಯೆ ತಂದ್ಕೊಡ್ತಿತ್ತು. ಇವರ ಒಂದು ಕಾಂಬಿನೇಷನ್ ಅಲ್ಲಿ 22/7/2026 ಇಂದ ನೆಕ್ಸ್ಟ್ ಇಯರ್ 27 ತನಕ ಸೂರ್ಯ ಮತ್ತೆ ಶುಕ್ರ ನಡೆಯೋದ್ರಿಂದ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು. ಇವರ ಒಂದು ಫಿಲಮ್ ರಿಲೀಸ್ ಮಾಡಕ್ಕೆ, ಟಾಕ್ಸಿಕ್ ಫಿಲಮ್ ವರ್ಲ್ಡ್ ಫೇಮಸ್ ಆಗುವಂತದ್ದು ಖಂಡಿತ. ಒಳ್ಳೆ ಹೆಸರು ಇನ್ನ ತಂದ್ಕೊಡುವಂಥದ್ದು, ಯಾಕಂದ್ರೆ ಜಾತಕದಲ್ಲೇ ಶುಕ್ರ ಗ್ರಹ ಅಷ್ಟು ಪವರ್ಫುಲ್ ಆಗಿರುವಂತದ್ದು. ಮತ್ತೆ ಇನ್ನ ಇವ್ರ ಜಾತಕದಲ್ಲಿ ಆಗ್ಲೇ ಹೇಳಿದೆ, ಕಾಳ ಸರ್ಪ ದೋಷ ಎಲ್ಲ ಯೋಗ ಇರುವಂತದ್ದು. ಸೇಮ್ ಟೈಮ್ ಕುಜ ದೋಷ ಕೂಡ ಅಷ್ಟೇ, ಜಾತಕದಲ್ಲಿ 7ನೇ ಮನೆಯಲ್ಲಿ ಇದ್ದು ಎಲ್ಲಾ ರೀತಿನೂ ಫುಲ್ಲು ಮಾಡಿರುತ್ತೆ ಇವರ ಜಾತಕದಲ್ಲಿ. ಗುರು ಇಲ್ಲಿ ನೀಚ ಆಗಿರಲ್ಲ, 11ನೇ ಮನೆ ಇರೋದ್ರಿಂದ ಎಲ್ಲಾ ರೀತಿಯ ಲಾಭ ತಂದ್ಕೊಟ್ಟಿರುತ್ತೆ. ಮೇನ್ ಆಗಿ ಇದನ್ನ ನಾವು ಮೇನ್ ಆಗಿ ನೋಡ್ಕೊಳ್ಬೇಕು, ಗ್ರಹಗಳು ಲಗ್ನದಿಂದ ಎಲ್ಲಿದೆ ಅಂತ. ಮತ್ತೆ
ಈಗ ಇವ್ರು ನಡೀತಿರುವಂತದ್ದು ಶುಕ್ರ ದಶ ಮುಗ್ದಿದೆ, ಸೂರ್ಯ ದಶ 2027 ತನಕ ಸೂರ್ಯ ದಶ ಇರುವಂತದ್ದು. ನೆಕ್ಸ್ಟ್ ಬರುವಂತ ಚಂದ್ರ ದಶದಲ್ಲೂ ಕಾಂಬಿನೇಷನ್ ಅಲ್ಲೂ 9 ಇದೆ. ಚಂದ್ರ ದಶ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಕುಜ ದಶ ಕಾಂಬಿನೇಷನ್ ಅಲ್ಲಿ ಮತ್ತೆ 11th ಹೌಸ್ 1 10 11 ಕಾಂಬಿನೇಷನ್. ಇವ್ರಿಗೆ ಏಜ್ ಆಗ್ತಿರಂಗೆ ಇನ್ನೂ ಫೇಮಸ್ ಜಾಸ್ತಿನೇ ಆಗ್ತಿರ್ತಾರೆ ಹೊರತು ಕಡಿಮೆ ಆಗಲ್ಲ. ಯಾಕಂದ್ರೆ ಸೂರ್ಯ ದಶ ಆದ್ಮೇಲೆ ಚಂದ್ರ ದಶನು ಸಪೋರ್ಟ್ ಮಾಡುತ್ತೆ, ಅದಾದ್ಮೇಲೆ ಕುಜ ದಶನು ಕೂಡ ಸಪೋರ್ಟ್ ಮಾಡೋದ್ರಿಂದ ಇವರು ವರ್ಲ್ಡ್ ಫೇಮಸ್ ಇನ್ನ ಜಾಸ್ತಿ ಆಗ್ತಿರುತ್ತೆ, ನೇಮ್ ಫೇಮ್ ಜಾಸ್ತಿನೇ ಬರ್ತಿರುತ್ತೆ ಅಂತ ಕಡಿಮೆ ಆಗಲ್ಲ. ಯಾಕೆಂದ್ರೆ ನೋಡಿ, ಕಡಿಮೆ ಮಾಡುವಂತದ್ದು ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಟ್ಬಿಡುತ್ತೆ ಕಾಂಬಿನೇಷನ್ ಅಲ್ಲಿ. ಅದು ಯಾವ್ದೇ ಗ್ರಹ ಇರ್ಬೋದು, 8ನೇ ಮನೆ 12ನೇ ಮನೆ, ನಾನು ನಕ್ಷತ್ರ ಮತ್ತೆ ಸಬ್ಲಾಡ್ ಅಲ್ಲಿ ಇದ್ರೆ ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಡುತ್ತೆ ಅಂತ ಹೇಳ್ತಿದ್ದೆ. ಇವರ ಒಂದು ರಿಲೀಸ್ ಟೈಮ್ ಅಲ್ಲಿ ಅದು ಕೇತು ಭುಕ್ತಿ ಬಂದಿಲ್ಲ, ಕೇತು ಭುಕ್ತಿ ಮುಗ್ದೋಗಿರುತ್ತೆ. 26ಕ್ಕೆ ಸೂರ್ಯ ಮತ್ತೆ ಶುಕ್ರ ಬರೋದ್ರಿಂದ ಟಾಕ್ಸಿಕ್ ಫಿಲಂ ಇವರು ವರ್ಲ್ಡ್ ಫೇಮಸ್ ಆಗುವಂತದ್ದು ಖಂಡಿತ. ಇದಿಷ್ಟು ಇವರ ಒಂದು ಜಾತಕ ವಿಶ್ಲೇಷಣೆ. ಇಷ್ಟು ಕಾಂಬಿನೇಷನ್ಸ್ ಅಲ್ಲಿ ಗ್ರಹಗಳು ನೋಡಕ್ಕೆ ಸಮಸ್ಯೆ ಅನ್ಸಿದ್ರು ಡಿಗ್ರಿ ವೈಸ್ ಅಲ್ಲಿ ಎಲ್ಲಾ ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಇರುವಂತದ್ದು. ಮತ್ತೆ ನಕ್ಷತ್ರ ಮತ್ತು ಉಪನಕ್ಷತ್ರ ನೋಡ್ತೀವಿ, ಎಲ್ಲ ಪಾಸಿಟಿವ್ ರಿಸಲ್ಟ್ ಇರೋದ್ರಿಂದ ಇವ್ರು ಏನೇ ಅನ್ಕೊಂಡ್ರು ಜೀವನದಲ್ಲ ಸಕ್ಸಸ್ಫುಲ್ ಕೊಡ್ತಾ ಹೋಗುತ್ತೆ. ಇದಿಷ್ಟು ಇವ್ರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಯಾರಿಗೆ ಉಂಗ್ರ, ರುದ್ರಾಕ್ಷಿ ಮತ್ತೆ ಒರಿಜಿನಲ್ ಕ್ರಿಸ್ಟಲ್ಸ್ ಬೇಕಾಗಿರುತ್ತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಜಾತಕ ವಿಶ್ಲೇಷಣೆ ಬೇಕು ಸರ್ ಅಂತ ಎಷ್ಟೊಂದು ಜನ ಕೇಳ್ತಿರ್ತಾರೆ, ಈ ನಂಬರ್ಗೆ ಕರೆ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ನಿಮ್ಮ ಜಾತಕದಲ್ಲಿ ದೋಷ, ಎಲ್ರೂ ದೋಷ ಇದೆ, ಕಾಟ ಇದೆ ಅಂತಾನೆ ಎದುರಿಸುವಂತದ್ದು. ಮೊದಲನೇದಾಗಿ ಗ್ರಹಗಳು ಎಲ್ಲಿದೆ, ಲಗ್ನದಿಂದ ಗ್ರಹಗಳು ಡಿಗ್ರಿ ವೈಸ್ ಎಲ್ಲಿದೆ ಅನ್ನೋದು ತಿಳ್ಕೊಟ್ರೆ ಸಾಕು, ನಿಮ್ಮ ಜೀವನದಲ್ಲಿ ಅರ್ಧ ಸಮಸ್ಯೆ ಕಳ್ಕೊಳ್ತೀರಾ. ಎಷ್ಟೊಂದ್ ಜನ ಮಾನಸಿಕ ಹಿಂಸೆ ಅನುಭವಿಸ್ತಿರ್ತಾರೆ, ಜಾತಕದಲ್ಲಿ ಕುಜ ದೋಷ ಇದೆ, ಕಾಳಸರ್ಪ ದೋಷ ಇದೆ ಅಂತ. ಮೇಲ್ನೋಟಕ್ಕೆ ಎಲ್ಲಾ ದೋಷಗಳು ನಾವು ಹೇಳ್ಬಹುವಂತದ್ದು. ಚಂದ್ರ ಶನಿ ಜಾತಕದಲ್ಲಿ ಸಮಸ್ಯೆ ಕೊಡ್ತಾ ಇದೆ, ಗುರು ಸಮಸ್ಯೆ ಕೊಡ್ತಾ ಇದೆ, ರಾಹುಕೇತು ಸಮಸ್ಯೆ ಕೊಡ್ತಾ ಇದೆ ಅಂತ ಪ್ರತಿಯೊಂದು ಗ್ರಹದಲ್ಲೂ ನಾವು ಹೇಳುವಂಥದ್ದು. ಬಟ್ ಎಲ್ಲಾನು ಪಾಸಿಟಿವ್ ಆಗಿ ಕೊಡ್ತಾ ಇರುತ್ತೆ. ಇದನ್ನ ನಾವು ಮೇನ್ ಆಗಿ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು.